ಸೊ ಪುಟಾಣಿ ಸಾಧಕಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವೆಲ್ಲ ಈಗ ನಮ್ಮ ಮಕ್ಕಳಿಗೆ ವೆಸ್ಟರ್ನ್ ಕಲ್ಚರ್ನ ಕಲಿಸೋದಕ್ಕೆ ಪಿಯಾನೋ ಅಂತ ಮತ್ತೆ ಇನ್ನೊಂದು ವೆಸ್ಟರ್ನ್ ಡ್ಯಾನ್ಸ್ ಆ ಥರದನ್ನ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಭಗವದ್ಗೀತೆನ ಎಲ್ಲೋ ಒಂದು ಕಡೆ ನಾವು ಮರ್ತೋಗಿದ್ದೀವಿ ಅಂತಾನೆ ಹೇಳ್ಬೋದು. ಆದರೆ ಆ ಒಂದು ಸಂಸ್ಕೃತಿಯನ್ನ ನಮ್ಮ ಕುಮಾರಿ ವೈನವಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಭಗವದ್ಗೀತೆಯನ್ನ ಆಕೆ 5 ವರ್ಷ ಇರಬೇಕಾದ್ರೆ ಪಠಣ ಸ್ಟಾರ್ಟ್ ಮಾಡಿರೋದು. ಇವತ್ತಿಗೆ ಪೂರ್ತಿ ಭಗವದ್ಗೀತೆಯನ್ನ ಸರಾಗವಾಗಿ ಅವರು ಹೇಳೋದಕ್ಕೆ ಅಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಪುಟಾಣಿಗೆ 10 ವರ್ಷ ಕುಮಾರಿ ವೈನವಿ 5ನೇ ತರಗತಿ ಹೋಗ್ತಾ ಇದ್ದಾರೆ ಪ್ಲೂರಿ ಕಾನ್ವೆಂಟ್ ಮಲ್ಲೇಶ್ವರಮಲ್ಲಿ. ಈಗ ನಮ್ಮ ಮುಂದೆ ಭಗವದ್ಗೀತೆಯ 7ನೇ ಅಧ್ಯಾಯದ 5 ಶ್ಲೋಕಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲರೂ ಒಂದು ಜೋರು ಚಪ್ಪಾಳೆ ಕೊಟ್ಟರೆ ನಮ್ಮ ಭಗವದ್ಗೀತೆಯ ಶ್ಲೋಕವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಕುಮಾರಿ ವೈನವಿ. हरि ओम. जय श्री कृष्ण, जय श्री राम. ओम श्री गणेश शारदा गुरुभ्यो नमः. ಕರ್ನಾಟಕ ರಾಜ್ಯ ಜೇನುಗೂಡು ಗೆಳತಿಯರ ವೇದಿಕೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕನ್ನಡ ಜಾನಪದ ಸಂಸ್ಥಾಪನಾ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಕನ್ನಡ ಭವನದಲ್ಲಿ ಆಚರಿಸಲಾಗ್ತದೆ. ಅದರಿಂದ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ, ಮಕ್ಕಳಿಗೂ, ಗುರು ಹಿರಿಯರೆಲ್ಲರಿಗೂ, ಗಣ್ಯಮಾನ್ಯರಿಗೂ ವೈನವಿ ಬಿಸಿ ಮಾಡುವ ಶ್ರದ್ಧಾ ಭಕ್ತಿಪೂರ್ವಕ ಪ್ರಣಾಮಗಳು. ನಾನು 5 ವರ್ಷವಿದ್ದಾಗಲೇ ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳ 700 ಶ್ಲೋಕಗಳನ್ನು ಕಂಠಪಾಠ ಮಾಡಿ ನಾನು ತುಂಬ ಮಠಮಾನ್ಯಗಳಲ್ಲಿ ಶ್ರೀಮದ್ ಭಗವದ್ಗೀತಾ ಪಠಣವನ್ನು ಮಾಡಿದ್ದೇನೆ. ಉಡುಪಿಯ ಕೃಷ್ಣನ ಮಠದಲ್ಲಿ ಹಾಗೂ ಶೃಂಗೇರಿಯಲ್ಲಿ ಅಲ್ಲಿ ಎಕ್ಸಾಮ್ ಅಂತ ಇಟ್ಟಿದ್ರು, ಅಂದರೆ ಪರೀಕ್ಷೆ ಇಟ್ಟಿದ್ರು ಭಗವದ್ಗೀತೆಯದ್ದು. ಅದರಲ್ಲಿ ನಾನು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಿದ್ದೆ. ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಗೆಳತಿ ಚೆನ್ನಮ್ಮ ಪ್ರಶಸ್ತಿ ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಕೂಡ ಸಂದಿದೆ. ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸಹ ನಾನು ಭಾಗವಹಿಸಿ ಗೀತಾ ಪಠಣವನ್ನು ಮಾಡಿದ್ದೇನೆ. ಹಲವು ರೆಕಾರ್ಡ್ಸ್ಗಳನ್ನು ಮಾಡಿದ್ದೇನೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 5 ನಿಮಿಷದಲ್ಲಿ 60 ಶ್ಲೋಕ ಹೇಳಿ, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ 1 ನಿಮಿಷದಲ್ಲಿ 20 ಶ್ಲೋಕ ಹೇಳಿ, ಈ ತರಹ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್, ಈ ಥರ ತುಂಬ ಹಲವಾರು ರೆಕಾರ್ಡ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟರೇಟ್ ಕೂಡ ಸಂದಿದೆ. ಆದ್ದರಿಂದ ಈಗ ನನ್ನ ಸಮಯಾಭಾವ ಇರೋದ್ರಿಂದ ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಪಠಿಸ್ತೇನೆ. ಇದರಲ್ಲಿ ಒಟ್ಟು 30 ಶ್ಲೋಕಗಳಿವೆ. ಅದರಲ್ಲಿ ನಾನು ಕೆಲವು ಶ್ಲೋಕಗಳನ್ನು ಪಠಿಸ್ತೇನೆ. ಈ ಮಗುವಿನ ಬಗ್ಗೆ ಒಂದೇ ನಿಮಿಷ ಮಾತಾಡ್ತೀನಿ. ಯಾಕಂದ್ರೆ ಅವಳು ಒಂದೊಂದು ಪ್ರಶಸ್ತಿ ಹೇಳಿದಾಗ ಎಲ್ಲರೂ ಕ್ಲಾಸ್ ಕೊಡೋದಕ್ಕೆ ಅವಳು ನಿಂತ್ಕೊಂತ ಇತ್ತು. ಅದಕ್ಕೆ ಸಮಯದ ಅಭಾವ ಅವಳಿಗೆ ಅರಿವಿದೆ. ಆದ್ರೆ ಇನ್ನು ಕ್ಲಾಸ್ ಕೊಡೋದನ್ನ ಇಷ್ಟು ಚಂದ ಎಲ್ಲರೂ ಒಂದೊಂದು ಪ್ರಶಸ್ತಿ ಅವಳು ತಗೊಂಡಿದ್ದಾಳೆ. ಚಿಕ್ಕ ಮಗು ಅಂದಾಗ ಎನ್ಕರೇಜ್ ಮಾಡ್ತಿರ್ಲ, ಹಿರಿಯರ ಬ್ಲೆಸ್ಸಿಂಗ್ ಅವ್ರಿಗೆ. ಆಮೇಲೆ ಅದಕ್ಕೆಲ್ಲ ಕಾರಣ ಕೂಡ ಅವ್ರ ಅಜ್ಜಿ ಎಲ್ಲ ಪ್ರತಿಯೊಂದು ಇಷ್ಟು ಪ್ರಶಸ್ತಿ ತಗೊಳ್ಳೋದಕ್ಕೆ ಇನ್ನೂ 3 ವರ್ಷದ ಮಗು ಇದ್ದಾಗಿಂದ ಶ್ಲೋಕಗಳನ್ನು ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರ ಅಜ್ಜಿ ಮಾಡಿದ ಪರಿಪಾಠ ಮನೆಯೊಳಗಡೆ ಈಗ ನನಗೆ ತುಂಬಾ ಪರಿಚಯ, ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಇದ್ರೆ ಎಲ್ಲಾದ್ರೂ ಕರ್ಕೊಂಡು ಹೋದಾಗ ಈ ಮಗುಂದು ಅಪ್ರಿಷಿಯೇಟ್ ಮಾಡೋದು ಅಷ್ಟೇ ಅಲ್ಲ, ವೇದಿಕೆಯಲ್ಲಿ ಅವಳನ್ನ ಮೊದಲಿಗೆ ನಾನು ಆಗಲೇ ಬಂದಿದ್ರಂತೆ ಅವರು, ಅಂದ್ರೆ ಉದ್ಘಾಟನಾ ಮಾಡೋ ದೀಪ ಬೆಳಗೋ ಟೈಮಲ್ಲಿ ಅವಳು ನಾನು ದೀಪ ಜ್ಯೋತಿ ಪರಕ್ರಮ ಇದನ್ನ ಅಂತ ಹೇಳುವಾಗ ಅವಳ ಕಡೆಯಿಂದ ಹೇಳ್ತಿದ್ರು ಇನ್ನೂ ಶ್ರೇಷ್ಠ ಇತ್ತಲ್ಲ, ನಾ ಯಾಕೆ ಮತ್ತೆ ಅಂತ ನನಗೆ ಫೀಲ್ ಆಯ್ತು. ಯಾಕಂದ್ರೆ ಅಂತ ಮಗು ಅಂತ ಒಂದು ಸಾಧನೆ ಮಾಡಿದ್ದಾಳೆ. ಎಲ್ಲರೂ ಅವಳಿಗೊಂದು ಕ್ಲಾಸ್ ಕೊಡಲೇಬೇಕು. ಅವಳು ಇದೀಗ ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯದ ಕೆಲವು ಶ್ಲೋಕಗಳು. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಅಥ ಶ್ರೀಮದ್ ಭಗವದ್ಗೀತಾ ಅಥ 7ಮೋऽಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಾಃ ಪಾರ್ಥ ಯೋಗಯುಂಜನ್ಮದಾಶ್ರಯಃ असंशयं समग्रं मां यथा ज्ञास्यसि तच्छृणु. ज्ञानं तेहं सविज्ञानं
इदं वक्ष्याम्यशेषतः यज्ञात्वा नेह भूयोऽन्यत् ज्ञातव्यमवशिष्यते मनुष्याणां सहस्रेषु कश्चिद् यतति सिद्धये यततामपि सिद्धानां कश्चित् मां वेत्ति तत्त्वतः भूमिरापो नलो वायुः खं मनो बुद्धिरेव च अहङ्कार इति यं मे भिन्ना प्रकृतिरष्टधा अपरेयमितस्मन्यां प्रकृतिं विद्धि मे परां जीवभूतां महाबाहो य एकं धार्यते जगत् एतद्योनीनि भूतानि सर्वाणीत्युपधारय अहं कृत्स्नस्य जगतः प्रभवः प्रलयस्तथा मत्तः परतरं नान्यत् किञ्चिदस्ति धनञ्जय मयि सर्वमिदं प्रोतं सूत्रे मणिगणा इव रसोऽहमप्सु कौन्तेय प्रभास्मि शशिसूर्ययोः प्रणवः सर्ववेदेषु शब्दः के पौरुषं वृष ॐ तत्सदिति श्रीमद्भगवद्गीतासु उपनिषत्सु ब्रह्मविद्याः योगशास्त्रे श्रीकृष्णार्जुनसंवादे ज्ञानविज्ञानयोगो नाम सप्तमोऽध्यायः ಈಗ ನಾನು ಪಠಿಸಿದ ಶ್ಲೋಕಗಳ ಅಧ್ಯಾಯದ ಒಂದು ಭಾವಾರ್ಥ. ನೀನಾರೆಂದು ತಿಳಿದು ಧ್ಯಾನ ಮಾಡುತ್ತಿರುವುದರಿಂದ ನಿನಗೆ ನೀನಾರೆಂಬುದು ಅರಿವಾಗಬೇಕು. ಧ್ಯಾನಿಯು ನನ್ನಲ್ಲಿ ಲೀನನಾಗಿರುತ್ತಾನೆ ಎಂಬ ತತ್ವವನ್ನು ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರು ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗದಲ್ಲಿ ಬೋಧಿಸಿದ್ದಾರೆ. ಅವಕಾಶಕ್ಕಾಗಿ ನಾಗರತ್ನ ಮೇಡಮ್ ಅವರಿಗೂ ಹಾಗೂ ಕರ್ನಾಟಕ ರಾಜ್ಯ ಜೇನುಗೂಡು ಗೆಳತಿಯರ ವೇದಿಕೆಯ ಎಲ್ಲ ಮಹಿಳೆಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಧರ್ಮೋ ರಕ್ಷತಿ ರಕ್ಷಿತಃ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಬಹಳ ಸ್ಮರಣವಾಗಿ ಸುಲಲಿತವಾಗಿ ಭಗವದ್ಗೀತೆಯನ್ನು ಅವರು ಭಜನೆ ಮಾಡ್ತಾರೆ. ನಮ್ಮ ಮಕ್ಕಳಿಗೆಲ್ಲ ನಾವು ಏನು ಕಲಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಾವೆಲ್ಲ ಏನ್ ಮಾಡ್ತೀವಿ, ವೆಸ್ಟರ್ನ್ ಸಾಂಗ್ಗಳನ್ನ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇರ್ತೀವಿ. ಮಕ್ಕಳು ಪ್ಲೇ ಸ್ಕೂಲ್ಗೆ ಹೋದಾಗ ರೈಮ್ಸ್ ಆಡೋದನ್ನ ಕೇಳಿದಾಗ ಖುಷಿ ಪಡ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಖುಷಿ ಪಡ್ಬೇಕಾಗಿರೋದು, ಕಲಿಸ್ಬೇಕಾಗಿರೋದು ಈ ರೀತಿ ಒಂದು ಭಗವದ್ಗೀತೆಯ ಪಠಣವನ್ನ ನಾವು ಮಾಡಿಸ್ಬೇಕು. ನಾವು ಮಾಡ್ಬೇಕಾದ್ರ ಜೊತೆಗೆ ಮುಖ್ಯವಾಗಿ ಅವ್ರು ಹೇಳ್ತಾರೆ ಧ್ಯಾನವನ್ನ ಮಾಡಬೇಕು ಅಂತ. ಧ್ಯಾನ ಮಾಡೋದ್ರಿಂದ ಬೇರೆ ಯಾರಿಗೂ ಪ್ರಯೋಜನ ಅಲ್ಲ, ನಮ್ಮನ್ನ ನಾವು ಅರಿತುಕೊಳ್ತೀವಿ. ಹಾಗೆಯೇ ಈ ಪುಟಾಣಿಗೆ ನಮ್ಮ ಕರ್ನಾಟಕ ರಾಜ್ಯ ಜೇನುಗೂಡು ಗೆಳತಿಯರ ವೇದಿಕೆಯ ವತಿಯಿಂದ ಪುಟ್ಟ ಗೌರವವನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಈ